ಈಗ ಷಣ್ಮುಖ ಅವರ ವರ್ಷನಲ್ಲಿ ಆ ನಿಂಬಿಯ ಬನಾದ ಮ್ಯಾಗ ಹೆಂಗ್ ಬಂತು ಅನ್ನೋದು ಗೊತ್ತಾಯ್ತು. ನಿಮ್ಮ ವರ್ಷನಲ್ಲಿ ಹೇಳಿ, ಹೆಂಗ್ ಭೇಟಿ ಆಯ್ತು, ಹೆಂಗ್ ಸ್ಟಾರ್ಟ್ ಮಾಡಿದ್ರಿ, ಯಾಕ ಥಾಟ್ ಬಂತು ಅಂತ? ಆ್ಯಕ್ಚುಲಿ ನಾವು ಷಣ್ಮುಖ ಸರ್ದು ಆ್ಯಕ್ಚುಲಿ ನಾವೆಲ್ಲ ಇಂಟ್ರೆಸ್ಟ್ನೆಲ್ಲ ನೋಡ್ತಾ ಇದ್ದೆ. ಎಲ್ಲ ಚಾನಲ್ಗಳದನ್ನು ಅಪ್ಪು ಮಾಮನ ಬಗ್ಗೆನೇ ಆಗಲಿ, ತಾತ ಅಜ್ಜಿ ಬಗ್ಗೆ ಆಗಲಿ ಮಾತಾಡೋದಿಲ್ಲ. ಆವಾಗ ಒಂದು ನಮಗೆ ನಾನು ಈ ಒಂದು ಲೈನಪ್ಪು ನಾನು ರೆಡಿ ಮಾಡಬೇಕಾದ್ರೆ ಇವ್ರು ಶೂಟ್ ಆಗ್ತಾರೆ. ಯಾಕೆಂದರೆ ಈ ಪಾತ್ರದಲ್ಲಿ ಇವ್ರು ಮಾಡಿರೋ ಪಾತ್ರ ಯಾವ ಥರ ಅಂತಂದರೆ ಯಾರೂ ಜಡ್ಜ್ಮೆಂಟ್ ಮಾಡೋಕ್ಕಾಗಲ್ಲ. ಆ ಪಾತ್ರ ಅವರಲ್ಲ, ಅಂದರೆ ಅವರು ಅವರಾಗೆ ನಡೆಸಿದ್ದಾರೆ, ಬಟ್ ಆ ಪಾತ್ರ ಅವರಲ್ಲ. ಅದು ಸಿನಿಮಾದಲ್ಲಿ ಆ ಥರ ಇದೆ, ಅದು ಯಾರೂ ಊಹಿಸೋಕ್ಕಾಗಲ್ಲ. ಅಷ್ಟು ಡಿಫ್ರೆಂಟ್ ಕ್ಯಾರೆಕ್ಟರ್. ಈಗ ಬಟ್ ಇವ್ರು ಸೂಟಬಲ್ ಆಗ್ತಾರೆ ಅಂತ ನನಗೆ ಅನ್ನಿಸ್ತು. ಹೆಂಗೆ ಅಂದ್ರೆ ಈಗ ಹೌದು, ಅಫ್ಕೋರ್ಸ್ ಈಗ ಏನೋ ಒಂದು ನೀವು ಒಂದೇನೋ ಬರೆಯುವಾಗ ಏನೋ ಒಂದು ಪಿಕ್ಚರ್ ಲೈನ್ ಅಪ್ ಮಾಡ್ಕೊಂಡಿದ್ದೆ. ಇಲ್ಲ ಹೌದೌದು, ಲೈನ್ ಅಪ್ ಮಾಡ್ಕೊಂಡಿದ್ದೆ ಅಷ್ಟೇ. ಈ ತರ ಈ ಥ್ರೆಡ್ ನಾನು ಸಿನಿಮಾ ಮಾಡಬೇಕು ಅಂತ ಅಂದ್ಬಿಟ್ಟು. ಅಂದ್ರೆ ಇನ್ಸ್ಪಿರೇಷನ್ಸ್ ಇರುತ್ತೆ, ಕೆಲವೊಂದು ಲೈನ್ಗಳೆಲ್ಲ ಅಣ್ಣವ್ರ ಸಿನಿಮಾಗಳನ್ನೆಲ್ಲ ನಾನು ಜಾಸ್ತಿ ನೋಡ್ತಾ ಇರ್ತೀನಿ. ಕೆಲವೊಂದು ಇನ್ಸ್ಪಿರೇಷನ್ ಇರುತ್ತೆ, ಆ ಥ್ರೆಡ್ ಇಟ್ಕೊಂಡು ಒಂದು ಸಿನಿಮಾ ಮಾಡ್ಬೇಕಲ್ಲ ಅಂತ ಅಂದ್ಬಿಟ್ಟು ಅನಿಸ್ದಾಗ ಅವಾಗ ಇನ್ನೋಸೆಂಟ್ ಫೇಸ್ ಬೇಕು, ಯಾರು ಮಾಡೋದು. ಅವಾಗ ಷಣ್ಮುಖ ಸರ್ ಅವ್ರನ್ನೇ ಫಿಕ್ಸ್ ಮಾಡೋಣ ಅಂದ್ಬಿಟ್ಟು ನಾನು ರೆಡಿ ಮಾಡ್ಬಿಟ್ಟೆ ಸ್ಕ್ರಿಪ್ಟ್. ಆಮೇಲೆ ನಮ್ಗೆ ಸಂಪರ್ಕ ಇತ್ತು ಸ್ವಲ್ಪ, ಹಂಗಾಗಿ ಅವ್ರ ಕಡೆಯಿಂದ ಹೋಗಿ ನಾನು ಷಣ್ಮುಖ ಸರ್ಗೆ ಅಪ್ರೋಚ್ ಮಾಡಿದೆ. ಪಾಪ ಅವರು ಕ್ಯಾರಿ ಮಾಡ್ಬೋದಾ ಅಂತ ಅಂದ್ಬಿಟ್ಟು ನಾವು ಲೈನ್ ಅಪ್ ಹೇಳಿದಾಗ ಅವ್ರಿಗೆ ಖುಷಿ ಆಯ್ತು. ಬಟ್ ಅವ್ರ ಮನಸ್ಸಲ್ಲೂ ಇರುತ್ತೇನೋ ನಾವು ಮಾಡ್ಬೋದಾ ಹಿಂಗೆ ಅಂತ ಅಂದ್ಬಿಟ್ಟು. ನಾನು ಆಮೇಲೆ ಹೇಳಿದೆ, ಸರ್ ನೀವು ಮಾಡ್ತೀರಾ ಮಾಡಿ ಸರ್, ನಿಮ್ಮ ಬ್ಲಡ್ಡಲ್ಲೇ ಅಂದ್ರೆ ಮನೆತನದಲ್ಲೇ ಇದೆ ಅದು, ಇದು ನೀವು ಮಾಡ್ತೀರಾ ಮಾಡಿ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಇದು ಮಾಡಿ. ನಿಮ್ಗೆ ಏನಾದ್ರು ಕನ್ಫ್ಯೂಷನ್ ಇತ್ತಾ, ಎಸ್ ಅಂತಾರ ನೋ ಅಂತಾರ? ಯಾಕಂದ್ರೆ ಇವರು ಈಸ್ ನಾಟ್ ಇನ್ ಟು ಈಗ ಸಿನಿಮಾಸ್ ಆರ್ ಆಕ್ಟಿಂಗ್, ಮೊದಲನೇ ಸಿನಿಮಾ ಫಾರಿನ್ ಅಲ್ಲಿ ಇದ್ರು, ಬಟ್ ನಟನೆಗೆ ಬರ್ತಾರೆ ಅಂತ ನಿಮ್ಗೆ ಏನಾದ್ರು ಊಹೆ ಇತ್ತಾ, ಒಂದು ಗೆಸ್? ಮೇಡಮ್ ಅದು ಏನಾಗಿತ್ತು ಅಂತಂದ್ರೆ, ಈಗ ಅಣ್ಣ ಫ್ಯಾಮಿಲಿ ಎಲ್ಲರೂ ಬಂದಿದ್ದಾರೆ, ಇವ್ರು ಬರಲಿ ಒಂದು ಸಿನಿಮಾ, ಆಮೇಲೆ ಇವ್ರಿಗೆ ತಕ್ಕನಾಗಿರೋ ಸಬ್ಜೆಕ್ಟು, ಆಮೇಲೆ ಇವ್ರಿಗೆ ಹೇಳಿ ಮಾಡಿಸಿದಂಥ ಕತೆ. ಆಮೇಲೆ ನಾನು ಈ ಕತೆನ ಇವ್ರು ಮಾಡಿಲ್ಲ ಅಂದ್ರೆ ಸಿನಿಮಾನೇ ಡ್ರಾಪ್ ಮಾಡ್ತಿದ್ದೆ, ಬೇರೆ ಸ್ಕ್ರಿಪ್ಟ್ ಬೇರೆ ಸಿನಿಮಾನೇ ಮಾಡ್ತಾಯಿದ್ದೆ. ಆ್ಯಕ್ಚುಲಿ ಅಲ್ಲ, ನಾನು ಹೇಳಿದೆ ಅವ್ರಿಗೆ, ನೀವು ಇದಕ್ಕೆ ಶೂಟಬಲ್ ಆಗ್ತೀರಾ, ನೀವು ಒಪ್ಪಿದ್ರೆ ನಾನು ಈ ಸಿನಿಮಾ ಮಾಡ್ಬಿಡ್ತೀನಿ ಇದನ್ನ ಅಂತ ಹೇಳಿದಾಗ, ಆ ಥರದೇ ನಮ್ಮದು ಸುಮಾರು ಒಂದು 3-4 ತಿಂಗಳು, ಒಂದು 2 ತಿಂಗಳೆಲ್ಲ ಫುಲ್ ಚರ್ಚೆಗಳು ಸಿನಿಮಾದ್ದು ಅದ್ರದ್ದು ಇದೆಲ್ಲ ಮಾಡಿಕೊಂಡು ಆಮೇಲೆ ಶುರುವಾಯಿತು. ಮೊದಲನೇ ದಿವಸ ಮೊದಲನೇ ಶಾರ್ಟ್ನಲ್ಲೇ ಅವ್ರು ಪ್ರೂವ್ ಮಾಡಿಬಿಟ್ರು. ಅಂದರೆ ಟೇಕ್ ಒನ್ ಆರ್ಟಿಸ್ಟು. ಆಮೇಲೆ ಆ ಪಾತ್ರದೊಳಗೆ ಇಳಿದು ಮಾಡ್ತಾಯಿದ್ರು ಆ ಸನ್ನಿವೇಶ. ಆಮೇಲೆ ಎಷ್ಟು ಲೆಂತಿ ಡೈಲಾಗ್ಸ್ಗಳು ನಮ್ಮ ಸಿನಿಮಾದಲ್ಲಿ, ನೀವು ಅದನ್ನು ಸಿನಿಮಾ ಸ್ಕ್ರೀನಲ್ಲಿ ನೋಡ್ಬೋದು. ಯಾವುದೇ ಹೊಸ ನಟಗಳು ಹೊಸ ನಟರು ಸ್ವಲ್ಪ ಅದು ಕಷ್ಟ ಆಗುತ್ತೆ ಮೇಡಮ್ ಅದು ಮಾಡೋದು. ಬಟ್ ಲೆಂತಿ ಡೈಲಾಗು ಒಂದೇ ಟೇಕಲ್ಲಿ ಮಾಡ್ತಾಯಿದ್ರು. ಮಾನಿಟ್ರು ಮಾಡ್ತಿದ್ರು, ಮಾನಿಟ್ರಲ್ಲಿ ಓಕೆನಾ ಸರ್ ಅಂತ ಕೇಳೋರು, ಸೂಪರ್ ಸರ್. ನಾನು ಹಂಗೆ ಕಟ್ ಮಾಡ್ಕೊಂಡು ತಗೋಣ ಅಂತ ನಾವು ಪ್ಲ್ಯಾನ್ ಮಾಡಿವು. ಲೆಂತಿ ಡೈಲಾಗ್ ಫುಲ್ ಅಷ್ಟು ಇಂಟ್ರೆಸ್ಟು, ಒಂದು ಇದರಲ್ಲಿ ಡೆಡಿಕೇಶನ್ ಆ ಥರ ಇತ್ತು ಅವ್ರದ್ದು. ಆಮೇಲೆ ಪ್ರಿಪೇರ್ ಆಗಿರೋದು ನಾನು ಮುಂಚೆನೇ, ನಾಳೆ ಶೂಟಿಂಗ್ ಐತೆ ಅಂತಂದರೆ ನೆಕ್ಸ್ಟ್ ಶೆಡ್ಯೂಲ್ ಶೂಟಿಂಗ್ ಇದೆ ಅಂದರೆ ನಾನು ಒಂದು ವಾರದ ಮುಂಚೆನೇ ಕಳಿಸ್ಬಿಡ್ತಿದ್ದೆ ಅವ್ರ ಸ್ಕ್ರಿಪ್ಟ್. ಈ ಸೀನೇ ಮಾಡ್ತಾ ಇದ್ದೀನಿ ಸರ್, ನೀವು ರೆಡಿಯಾಗಿದ್ದು ಅಂದ್ಬಿಟ್ಟು. ಅದಕ್ಕೆ ಪಾಪ ನಮ್ಮ ಷಣ್ಮುಖ ಮಿಸಸ್ ಸಿಂಧು ಮೇಡಮ್ ಅವ್ರು ತುಂಬ ಕೋಆಪ್ರೇಟ್ ಮಾಡಿದ್ರು, ತುಂಬ ಸಪೋರ್ಟಿವ್ ಆಗಿ. ಅಂದರೆ ಅವರು ಶೂಟಿಂಗಿಗೆ ಬರ್ತಾಯಿದ್ರು. ಆಮೇಲೆ ಅಪ್ಪಾಜಿ ಅಮ್ಮ ಎಲ್ಲ ಒಂದು 2-3 ಸಲ ಬೆಂಗಳೂರಲ್ಲಿ ಶೂಟಿಂಗ್ ಇದ್ದಾಗ ಬಂದ್ಬಿಟ್ಟೆಲ್ಲ ಇದು ಮಾಡೋದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.